ರೀಸೆಂಟಾಗಿ ಡೆಕ್ಕನ್ ಹೆರಾಲ್ಡಲ್ಲಿ ಒಂದು ನ್ಯೂಸ್ ಪೀಸ್ ಬಂದಿತ್ತು. ಸೊ ಅದ್ರ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ 23,300ಕ್ಕೂ ಹೆಚ್ಚು ದೇವದಾಸಿಯರು ಇದ್ದಾರೆ ಅಂತ. ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಪೇಜಲ್ಲೊಂದು ಹಳ್ಳಿಗೆ ಹೋಗಿ ದೇವದಾಸಿಯವ್ರನ್ನ ಮಾತಾಡ್ಸಿರೋ ವಿಡಿಯೋನ ನಾನು ನೋಡಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಇದು ಒನ್ ಆಫ್ ದ ಕರ್ನಾಟಕದ ಕರಾಳ ಮುಖ. ಇದು ಇಲ್ಲಿ ಮಕ್ಕಳನ್ನ ಏನೋ ದೇವರ ಹೆಸರಲ್ಲಿ ಮದುವೆ ಮಾಡಿ, ದೇವರ ಜೊತೆ ಮದುವೆ ಮಾಡಿ ಇವರನ್ನ ಹಾಗೆ ಬಿಟ್ಬಿಡ್ತಾರೆ. ಆ ಒಂದು ಹೆಣ್ಣು ಮಕ್ಕಳು, ಚಿಕ್ಕ ಚಿಕ್ಕ ಹೆಣ್ಣುಮಕ್ಕಳು, 12-14 ವರ್ಷದ ಹೆಣ್ಣುಮಕ್ಕಳು, ಮತ್ತೆ ಲೈಕ್ ಅವ್ರಿಗೆ ಫ್ಯೂಚರ್ ಇರಲ್ಲ. ಅವರದ್ದು ಬೆಳೀತಾ 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 ಪ್ರಾಸ್ಟಿಟ್ಯೂಷನ್ ವರ್ಲ್ಡಿಗೆ ಮೂವ್ ಆನ್ ಆಗ್ತಾರೆ. ಸೊ ನನಗೆ ಇದು ಮೊದಲು ಕಂಡು ಬಂದಿದ್ದು ಒಂದು ಬುಕ್ ಓದ್ತೀನಿ ನಾನು. ಯಾವುದದು? ಆ ಒಂದು ಕವಿ ಹೆಸರು ನನಗೆ ನೆನಪಿಲ್ಲ, ಬಟ್ ಆ ಬುಕ್ ಹೆಸರು ಬಂದು ನಾ ಕಂಡಂತೆ ದೇವದಾಸಿಯರು ಅಂತ ಒಬ್ಬ ಕವಿ ಬರೆದಿದ್ದಾರೆ. ಇದು ಲೈಕ್ ಟೋಟಲಿ ವಿಯರ್ಡ್. ಇವಾಗೆಲ್ಲ ಎಫ್ಸ್ಟೈನ್ ಫೈಲ್ಸ್ ನೋಡಿ ಎಲ್ಲರೂ ಇವಾಗ ಭಯ ಪಡ್ತಿದ್ದಾರೆ. ನಾನು ಒಂದು 4 ವರ್ಷದಿಂದನೇ ಆ ಬುಕ್ ಓದಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಇನ್ಸಿಡೆಂಟ್ ನಡೆದಿತ್ತು ಅಂತ ನಾನು ಅವಾಗಲೇ ಶಾಕಲಾಗಿದ್ದೆ. ಈ ಚಿಕ್ಕ ಚಿಕ್ಕ ಮಕ್ಕಳು ಲೈಕ್ ಡೆಲಿವರಿ ಆದ ತಕ್ಷಣ ಒಂದೇ ದಿನಕ್ಕೆ ಅವರನ್ನು ದೇವರಿಗೆ ಬಲಿ ಕೊಟ್ಟಿರೋದು ಆ ಒಂದು ಬುಕ್ಕಲ್ಲಿ ಮೆನ್ಷನ್ ಆಗಿದೆ.